ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆ ರೀ ಅಪ್ಲಿಕೇಶನ್ನ ಕರೆದಿರ್ತಾರೆ. ಸೊ ಅದರ ಬಗ್ಗೆ ವಿದ್ಯಾರ್ಹತೆ, ವೇತನ, ಅರ್ಜಿ ಶುಲ್ಕ, ಸಿಲೆಬಸ್ಸು ಹಾಗೆ ಸ್ಟಡಿ ಮೆಟೀರಿಯಲ್ ಏನೇನು ಬೇಕು ಅಂತ ನೋಡೋಣ. ಸೊ ಇಲ್ಲಿ ಮೊದಲೇದಾಗಿ ಟೋಟಲಾಗಿ ನಾನ್ ಎಚ್ ಕೆ ವಿಭಾಗ ಏನೈತಿ, ಇಲ್ಲಿ 264 ಮೊದಲು ಕರೆದಿದ್ರು. ಈಗ ಇದಕ್ಕೆ ಆ್ಯಡ್ ಆಗಿ 296 ಹುದ್ದೆಗಳನ್ನ ಆ್ಯಡ್ ಮಾಡಿದ್ದಾರೆ. ಟೋಟಲಾಗಿ 560 ಹುದ್ದೆಗಳು ಏನೈತಿ ನಾನ್ ಎಚ್ ಕೆ ಭಾಗಕ್ಕೆ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ಎಚ್ ಕೆ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಏನೈತಿ 100 ಹುದ್ದೆಗಳ ಮೊದಲು ಕರೆದಿದ್ರು. ಈಗ 90 ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಟೋಟಲಾಗಿ 190 ಹುದ್ದೆಗಳು ಇದಕ್ಕೆ ಇರ್ತದೆ. ಸೊ ಇಲ್ಲಿ ವೇತನ ನೋಡೋದಾದ್ರೆ 23,500ದಿಂದ 47,500 ಮ್ಯಾಗ 650 ರೂಪಾಯಿ ಇರ್ತದೆ. ಸೊ ಇಲ್ಲಿ ವಿದ್ಯಾರ್ಥಿ ಏನು ಬೇಕಪ್ಪ ಅಂತಂದ್ರೆ ಭಾರತದ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಅಥವಾ BTech ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಆಗಿರಬೇಕು, ಅಥವಾ ಏನೈತಿ ಪದವಿ ಪೂರ್ವ ಶಿಕ್ಷಣ ಅಂದ್ರೆ PUC ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿಯ CBSE ಅಥವಾ ICSE ಇವುಗಳಲ್ಲಿ ವಿಜ್ಞಾನ ವಿಷಯದಲ್ಲಿ, ಗಣಿತ ವಿಷಯದಲ್ಲಿ 60%ಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಿರಬೇಕು. ಅಂದ್ರೆ ಸೆಕೆಂಡ್ PUC ನಿಮ್ಮದು ಸೈನ್ಸ್ ಆಗಿರಬೇಕು. ಅದರಲ್ಲಿ ವಿಜ್ಞಾನ ವಿಷಯದಲ್ಲಿ ಏನೈತಿ ವಿಜ್ಞಾನ ವಿಷಯನ ಸೈನ್ಸನ್ನು ತೆಗೆದುಕೊಂಡು ಅದರಲ್ಲಿ ಗಣಿತ ವಿಷಯದಲ್ಲಿ 60ಕ್ಕಿಂತ ಹೆಚ್ಚಿನ ಅಂಕಗಳು ನಿಮಗೆ ಬಂದಿರಬೇಕು. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಆಗಿರಬೇಕು, ಅಥವಾ ಇದನ್ನು ಉತ್ತೀರ್ಣ ಆದ್ರೂ ಆಗುತ್ತೆ. ಕರ್ನಾಟಕ ಸರ್ಕಾರ ಉದ್ಯೋಗ ಮತ್ತು ಹಾಗೂ ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣ ಆಗಿರಬೇಕು. ಸೊ ಅಥವಾ ITIದಲ್ಲಿ ಸರ್ವೆ ಆ್ಯಂಡ್ ಟ್ರೇಡ್ ಮಾಡಿದ್ರೂ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಶುಲ್ಕ ನೋಡೋದಾದ್ರೆ ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನೈತಿ 600 ಅದ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಅದ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅದ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಏನೈತಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ನೆಕ್ಸ್ಟು ಆಯ್ಕೆ ವಿಧಾನ ಇಲ್ಲಿ ನೋಡೋದಾದ್ರೆ, ಸೊ ಮೊದಲಿಗೆ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ, ಕಡ್ಡಾಯ ಕನ್ನಡ ಪರೀಕ್ಷೆ. ಸೊ ಇದರಲ್ಲಿ 150 ಅಂಕಗಳ ಈ ಪರೀಕ್ಷೆ ಇರ್ತದೆ. ಸೊ ಇದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನ ಪಡಿಬೇಕು. ಸೊ ಈ 50 ಅಂಕಗಳನ್ನ ಪಡೆದರೆ ಮಾತ್ರ ಏನಂತ ನಿಮ್ಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಇರ್ತದೆ. ಸೊ ಇದರಲ್ಲಿ ಯಾವುದೇ ನೆಗೆಟಿವ್ ಇರೋದಿಲ್ಲ ಈ ಕನ್ನಡ ಭಾಷಾ ಪರೀಕ್ಷೆ, ಮತ್ತು ಇದು MCQ ಮಾದರಿಯಲ್ಲಿ ಇರೋದಿಲ್ಲ, ಇದು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಇರ್ತದೆ, ಅಂದ್ರೆ ಸಂಕ್ಷಿಪ್ತದೊಳಗೆ ಬರೆಯೋದು ಇರ್ತದೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ. ಸೊ ಇಲ್ಲಿ ಗರಿಷ್ಠ 200 ಅಂಕಗಳೊಂದಿಗೆ ಇರ್ತದೆ, 100 ಪ್ರಶ್ನೆಗಳು ಇರ್ತಾವೆ. ಸೊ ಇಲ್ಲಿ ಮೊದಲೇದ ಸಾಮಾನ್ಯ ಪತ್ರಿಕೆ ಏನೈತಿ ಜನರಲ್ ನಾಲೆಜ್ KPSC ಕಡೆಯಿಂದ ನಡೆಸುವಂಥ ಪೇಪರ್ ಇದಾಗಿರ್ತದೆ. ನೆಕ್ಸ್ಟ್ ನಿರ್ದಿಷ್ಟ ಪತ್ರಿಕೆ ಏನೈತಿ 200 ಅಂಕಗಳ 2 ಗಂಟೆ ಕಾಲಾವಧಿ ಇರ್ತದೆ. ಸೊ ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ಮ್ಯಾಥಮೆಟಿಕ್ಸು 70%, ಫಿಸಿಕ್ಸು 20 ಹಾಗೂ ಜಿಯೋಗ್ರಫಿ 10. ಸೊ ಟೋಟಲಾಗಿ 100. ಸೊ ಮ್ಯಾಥ್ಸ್ದಿಂದ 70 ಕ್ವಶನ, ಫಿಸಿಕ್ಸ್ದಿಂದ 20 ಕ್ವಶನ, ಜಿಯೋಗ್ರಫಿಯಿಂದ 10 ಕ್ವಶನ ಇದರಲ್ಲಿ ಬಂದಿರ್ತಾವೆ ಸ್ಪೆಸಿಫಿಕ್ ಪೇಪರ್ ಒಳಗೆ. ಸೊ ನಂತರ ಇಲ್ಲಿ ತರಬೇತಿ ನೋಡೋದಾದ್ರೆ ನೇಮಕಾತಿಯಾದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಏನೈತಿ ಪರಿವೀಕ್ಷಣಾ ಅವಧಿಯಲ್ಲಿ ಇರ್ತಾರೆ. ನೇಮಕವಾದ ಎಲ್ಲ ಅಭ್ಯರ್ಥಿಗಳಿಗೂ ಇಲಾಖೆ ನಡೆಸುವ 6 ತಿಂಗಳ ಭೂಮಾಪಕ ವೃತ್ತಿ ಬುನಾದಿ ತರಬೇತಿ ಇರ್ತದೆ. ಸೊ ಇದನ್ನು ಯಶಸ್ವಿಯಾಗಿ ಪೂರೈಸಿದವರು. ನೆಕ್ಸ್ಟ್ ಇಲ್ಲಿ ಪದವಿ ಪೂರ್ವ ಅಂದ್ರೆ PUC ಮೇಲೆ ಆಯ್ಕೆ ಆದವ್ರು ಏನೈತಿ ಅವ್ರಿಗೆ 9 ತಿಂಗಳ ಕಾಲ ಏನೈತಿ ಇಲ್ಲಿ ತರಬೇತಿಯನ್ನು ಪಡಿಬೇಕಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿ ನಂತರ ಅಭ್ಯರ್ಥಿಗಳು ಭೂಮಾಪಕರ ವೃತ್ತಿ ಬುನಾದಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣ ಆಗಬೇಕು. ಸೊ ಇಲ್ಲಿ ನಿಮ್ಮ ತರಬೇತಿ ಮುಗಿದ ನಂತರ ಒಂದು ಪರೀಕ್ಷೆಯನ್ನು ಇಡ್ತಾರೆ. ಸೊ ಅದರಲ್ಲಿ ನೀವು ಕಡ್ಡಾಯವಾಗಿ ಪಾಸ್ ಆಗಬೇಕು. ಒಂದು ವೇಳೆ ಫಸ್ಟ್ನೇ ಪ್ರಯತ್ನದಲ್ಲಿ ಉತ್ತೀರ್ಣ ಆಗೋದಿಲ್ಲ ಅಂದ್ರೆ ಇನ್ನೊಂದು ಅವರಿಗೆ ಮತ್ತೊಂದು ಅವಕಾಶವನ್ನು ನೀಡ್ತಾರೆ. ಸೊ ಅದರಲ್ಲಿಯೂ ಆಗಲಿಲ್ಲ ಅಂದರೆ ಏನಂತೆ ಅವರನ್ನು ತೇರ್ಗಡೆ ಮಾಡ್ತಾರಂತ ಇಲ್ಲಿ ಹೇಳಿರ್ತಾರೆ.
ನೆಕ್ಸ್ಟ್ ಈಗ ಟೋಟಲ್ ಆಗಿ ಇಲ್ಲಿ ಏನೈತಿ 296 ಪ್ಲಸ್ 90 ಹುದ್ದೆಗಳನ್ನ ಆ್ಯಡ್ ಮಾಡಿ ಟೋಟಲ್ ಆಗಿ 560 190 ಅಂದರೆ 560 ನಾನ್ ಎಚ್ ಕೆ 190 ಎಚ್ ಕೆ ವಿಭಾಗಕ್ಕೆ ಇಲ್ಲಿ ಟೋಟಲ್ ಹುದ್ದೆಗಾಗಿ 750 ಹುದ್ದೆಗಳ ಆಗಿರ್ತಾವೆ. ಸೊ ಈ ಹಿಂದೆ ಕರೆದಾಗ ಏನೈತಿ ಎಚ್ ಕೆ ವಿಭಾಗಕ್ಕೆ 59,000 ಜನ ಏನೈತಿ ಇಲ್ಲಿ 59,000 ಜನ ಪ್ಲಸ್ ಏನೈತಿ ಅಪ್ಲಿಕೇಶನ್ ಹಾಕಿದ್ರು. ಎಚ್ ಕೆ ವಿಭಾಗಕ್ಕೆ 17,000 ಪ್ಲಸ್ ಜನ ಏನೈತಿ ಇಲ್ಲಿ ಅಪ್ಲಿಕೇಶನ್ನ ಹಾಕಿದ್ರು. ನೆಕ್ಸ್ಟ್ ಸೊ ಈ ಅಪ್ಲಿಕೇಶನ್ ಹಾಕಕ್ಕೆ ಟೈಮಿಂಗ 25ನೇ ತಾರೀಕು ಅಂದರೆ ನಾಳೆ ಇದು ಸ್ಟಾರ್ಟ್ ಆಗುತ್ತೆ. ನಾಳೆ ಸ್ಟಾರ್ಟ್ ಆಗಿ ಡಿಸೆಂಬರ್ 9ರವರೆಗೆ ಏನೈತಿ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮನ್ನು ನೀಡಿರ್ತಾರೆ. ಮತ್ತು ಈ ಥರ ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ ಸೊ ಡಿಸೆಂಬರ್ನಲ್ಲಿ ಈ ಅಪ್ಲಿಕೇಶನ್ ಕ್ಲೋಸ್ ಆಗಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವ ಸಾಧ್ಯತೆ ಇರ್ತದೆ. ನೋಡಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ ಏನು ಸ್ಟಡಿ ಮೆಟೀರಿಯಲ್ ಬಗ್ಗೆ ನೋಡೋದಾದ್ರೆ ಸೊ ನಮ್ಮ ಯೂಟ್ಯೂಬ್ ವತಿಯಿಂದ ಏನೈತಿ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಮಾಡಲಾಗಿದೆ. ಸೊ ಅದರಲ್ಲಿ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಏನೈತಿ ನೋಟ್ಸ್ಗಳನ್ನು ಬಿಡಲಾಗ್ತದೆ. ಸೊ ಈ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಟೆಲಿಗ್ರಾಮ್ ಲಿಂಕ್ ಅದ. ಸೊ ಅಲ್ಲಿಗೆ ಹೋಗಿ ನಂಗೆ ಮೆಸೇಜ್ ಮಾಡಿದ ನಂತರ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೆಂಬರ್ ಆದ ನಂತರ ಏನೈತಿ ಈ ಗ್ರೂಪಿಗೆ ಆ್ಯಡ್ ಮಾಡಲಾಗ್ತದೆ. ಸೊ ಈ ಗ್ರೂಪ್ನಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕ್ಲಾಸ್ದ PDF ಅನ್ನು ಹಾಕಲಾಗುತ್ತೆ. ಈಗಾಗಲೇ ಏನೈತಿ ಮ್ಯಾಥಮೆಟಿಕ್ಸ LCM ಮತ್ತು HCFವರೆಗೂ ಕಂಪ್ಲೀಟ್ ಆಗಿದೆ. ಸೊ ಅಲ್ಲಿವರೆಗೂ ಇದರಲ್ಲಿ PDF ಅದಾವು. ಇಲ್ಲಿ ನೋಡ್ಬೋದು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ, ಮ್ಯಾಟ್ರಿಕ್ಸ, ಸೀಕ್ವೆನ್ಸ, ಸೆಟ್ ಥಿಯರಿ, ಕ್ಯೂಬ, ಸ್ಕ್ವೇರ ಹಾಗೂ ಒಂದು ಮಾಡೆಲ್ ಕ್ವಶನ್ ಪೇಪರು ಅದ. 100 ಕ್ವಶನ್ದು ಮ್ಯಾಥಮೆಟಿಕ್ಸ್ ಕ್ವಶನ್ ಬ್ಯಾಂಕು ಒಂದದ. ಹಾಗೆ ಫಿಸಿಕ್ಸ್ 6 ಚಾಪ್ಟರ್ ನೋಟ್ಸು ಕೂಡ ಅದ. ಸೊ ಇವಷ್ಟು ಕ್ಲಾಸ್ಗಳೇನೈತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಫ್ರೀ ಆಗ್ಯದ. ನೀವು ಕ್ಲಾಸ್ ಮಾತ್ರನೂ ಕೇಳ್ಬೋದು. ಸೊ ನಿಮಗೆ PDF ಬೇಕಾದರೆ ಏನೈತಿ ಟೆಲಿಗ್ರಾಮದಲ್ಲಿ ಮೆಸೇಜ್ ಮಾಡಿ ಮೆಂಬರ್ ಆಗಿ ನೀವು PDF ಅನ್ನು ಪಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಲ್ಯಾಂಡ್ ಸರ್ವೆ ಪ್ರಿಪ್ರೇಷನ್ ಕ್ಲಾಸಸ 2024. ಸೊ ಫ್ರೀ ಆಗಿರ್ತದೆ, ನೀವು ಕ್ಲಾಸ್ಗಳನ್ನ ಕೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಕ್ಲಾಸ್ಗಳನ್ನ ಹಾಕಲಾಗಿದೆ. ಸೊ ಈ ಕ್ಲಾಸ್ಗಳಲ್ಲಿ ಹೇಳಿದ ನೋಟ್ಸ್ಗಳನ್ನ ಏನೈತಿ ಅಲ್ಲಿ PDF ಮುಖಾಂತರ ನಿಮ್ಗೆ ಪ್ರೊವೈಡ್ ಮಾಡಲಾಗೋದು. ಸೊ ಇದರಲ್ಲಿ ಫಿಸಿಕ್ಸ್ ಕ್ಲಾಸ್ಗಳು ಕೂಡ ಆ್ಯಡ್ ಆಗಿರ್ತವೆ, ನೋಡ್ಬೋದು ನೀವು. ಸೊ ಈ ಹಿಂದೆ ಒಮ್ಮೆ ಏನೈತಿ ಕಂಪ್ಲೀಟ್ ಸಿಲೆಬಸ್ ಮುಗಿಸಿ ಈಗ ಮತ್ತೆ ಹೊಳ್ಳಿ 1ನೇ ದಿನದ ಏನೈತಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ಲ್ಯಾಂಡ್ ಸರ್ವೆಗೆ ತಯಾರಿ ನಡೆಸುವ ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋನ ಹಂಚಿಕೊಳ್ಳಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.